ಗೌತಮಿ ನ್ಯೂಸ್ ಕರ್ನಾಟಕ. ಪಿಂಚಣಿಗೆ ನ್ಯಾಯ ಕೊಡುರಿ. ನಿವೃತ್ತ ನೌಕರರ ಹಕ್ಕಿಗಾಗಿ ವೀರ್ಕುಮಾರ್ ಗಡದ ಎಚ್ಚರಿಕೆ. ವಿಜಯಪುರದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರುವ ನಿವೃತ್ತ ನೌಕರರು ಹೆಚ್ಚಿನ ಪಿಂಚಣಿಗಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಿವೃತ್ತ ನೌಕರರ ಈ ಹೋರಾಟಕ್ಕೆ ಬೆಂಬಲವಾಗಿ ಆಕ್ರೋಶ ವ್ಯಕ್ತಪಡಿಸಿದ ವರ್ಕಿಂಗ್ ಪ್ರೆಸಿಡೆಂಟ್ ವೀರ್ಕುಮಾರ್ ಗಡದ ಮಾತಾಡಿ ಹೇಳಿದರು. ದೇಶದ ನಿರ್ಮಾಣಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದ ಲಕ್ಷಾಂತರ ನಿವೃತ್ತ ನೌಕರರು ಇಂದು ನ್ಯಾಯಕ್ಕಾಗಿ ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ. ಪಿಂಚಣಿಯಲ್ಲಿ ಹೆಚ್ಚಳ ಮಾಡುವುದು ಸರ್ಕಾರದ ಕರ್ತವ್ಯ. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ಅವರು ಮುಂದುವರಿದು ಎಚ್ಚರಿಕೆ ನೀಡಿದರು. ನಿವೃತ್ತ ನೌಕರರ ಕಷ್ಟಗಳನ್ನು ತಪ್ಪಿಸಿ ಹೋಗುವಂತೆ ಮಾಡುವುದಿಲ್ಲ. ಸ್ಪಂದನೆ ಸಿಗದಿದ್ದರೆ ರಾಷ್ಟ್ರವ್ಯಾಪಿ ಹೋರಾಟ ಅನಿವಾರ್ಯ. ದಿಲ್ಲಿ ಚಲೋ, ಜೈಲ್ ಬರೋ ಹೋರಾಟಕ್ಕೆ ನಾವು ಸಿದ್ಧ. ಇದು ಕೇವಲ ಮನವಿಯಲ್ಲ, ಇದು ನಮ್ಮ ಹಕ್ಕಿನ ಬೇಡಿಕೆ. ನಿವೃತ್ತ ನೌಕರರು ಪಿಂಚಣಿ ಹೆಚ್ಚಿಸಬೇಕು, ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರು ಎಂಬ ಘೋಷಣೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ಬಾಗಲಕೋಟೆ. ಅಶೋಕ್ ರಾವತ್ ಅವರಿಗೆ ನಮ್ಮ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ರಾವ್ ಸಾಬ್ ಆಗೆ ಬಡೋ ರಾವ್ ಸಾಬ್ ಆಗೆ ಬಡೋ ಇಪಿಎಸ್ 95 ಕಾರ್ಮಿಕರ ಹೋರಾಟಕ್ಕೆ ಇಪಿಎಸ್ 95 ಕಾರ್ಮಿಕರ ಹೋರಾಟಕ್ಕೆ ಇಪಿಎಸ್ 95 ಕಾರ್ಮಿಕರ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ಯಾಕಪ್ಪ ಈ ಪಿಂಚಣಿಗಾಗಿ ಹೋರಾಟ ಮಾಡ್ತೀವಂದ್ರೆ ಸುಮಾರು 50 ವರ್ಷ ನೌಕರಿ ಮಾಡಿ 30-40 ವರ್ಷ ನೌಕರಿ ಮಾಡಿದ್ದಾರೆ. ಬರುವುದು ಎಷ್ಟ್ರಿ 2,000 ಕೊಡ್ತಾ ಇದ್ದಾರೆ. ಎಷ್ಟ್ರಿ 1,000, 1,500, 1,200 ಅವ್ರು ತಗೊಂಡಿದ್ರು. ನಮ್ದು ಎಲ್ಲ ಪ್ರತಿ ನಮ್ಮ ಸರ್ವಿಸ್ನಾಗ ಎಲ್ಲ ಕಟ್ ಮಾಡ್ಕೊಂಡು ಬಂದಾರೆ. ಡಿಸ್ಟ್ರಿಬ್ಯೂಷನ್ ಆಗಿದೆ. ನಮ್ಮ ಹಣ ನಮಗ್ ಕೊಡ್ಲಿಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಹೋರಾಟ 10 ವರ್ಷದಿಂದ ನಾವು ಕೂಗ್ತಾ ಇದ್ದೀವಿ. ಎರಡು ಅವಳಿ ಜಿಲ್ಲೆದವರು, ಬಾಗಲಕೋಟೆ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆದವರು ಇವತ್ತು ನಾವು ಕೂಡಿರು ಒಂದು ಕೂಗ ಹೇಳಿರಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಕಾರ್ಯಾಧ್ಯಕ್ಷ, ರಾಜ್ಯ ಕಾರ್ಯಾಧ್ಯಕ್ಷ. ಇವತ್ತಿನ ದಿವಸ ನಮ್ಮ ಹೋರಾಟ ಎಲ್ಲಿಗೆ ಬಂದದ ಅಂದ್ರೆ, ಸರ್ಕಾರ ನಾವು ಬೆಂಗಳೂರೊಳಗೆ ಪ್ರತಿಭಟನೆ ಮಾಡಿದಾಗ ರೈಟಿಂಗ್ ಒಳಗೆ ಬರೆದು ಕೊಟ್ಟಾರ. ನಿಮ್ಮ ಬೇಡಿಕೆ ಜಿನಾಯಿನದ ನಾವು ಮಾಡಿಕೊಡ್ತೇವೆ ಅಂತ ರೈಟಿಂಗ್ ಒಳಗೆ ಕೊಟ್ಟಿದ್ದಾರೆ. ಆದರೆ ಇವತ್ತು 1 ತಿಂಗಳಾಗಿ ಹೋಯ್ತು, ಇನ್ನೂ ಏನು ಅವರು ಕ್ರಮ ತಗೊಳ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟೇವು. ನೀವು ಡಿಸೆಂಬರ್ 3-4 ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಡಿಸೆಂಬರ್ 3-4 ದಿಲ್ಲಿ ಒಳಗೆ ಠಿಕಾಣಿ ಹೂಡ್ತೇವೆ ಅಂತ ಹೇಳೇವು. ಠಿಕಾಣಿ ಹೂಡುವುದಂದ್ರೆ ನಾವು ನಮ್ಮ ಬೇಡಿಕೆ ಈಡೇರುತ್ತಾನ ಅಲ್ಲಿಂದ ಹೇಳಂಗಿಲ್ಲ. ನೀವು ನಮಗೆ ಒಂದು ಗುಂಪಾಗಿ ಸೇರಿಸ್ಲಿಕ್ಕೆ ಕೊಡಂಗಿಲ್ಲ. ನೀವು ಹೆಂಗದಿರಿ ಹಂಗೆ ನಾವು ಜಾನ್ರದೆವು. ನಾವು 4 ಮಂದಿ 5 ಮಂದಿ ದಿಲ್ಲಿ ಗಲ್ಲಿ ಒಳಗೆ ಕೂತ್ಕೋತೇವು. ಬೋರ್ಡ್ ಹಿಡಿಯೋರ್ಕೊಂಡು ಕೂತ್ಕೋತೇವು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ನಾವು ಆ ರೀತಿ ನಾವು ಹೋರಾಟ ಮಾಡ್ತೇವೆ. ದಿಲ್ಲಿ ಒಳಗ ನಮ್ಮನ್ನು ಒಂದ್ ಕಡೆ ಸೇರ್ಸ್ಲಾಕ ಅವಕಾಶ ಕೊಡಂಗಿಲ್ಲ, ಪರ್ಮಿಷನ್ ಕೊಡಂಗಿಲ್ಲ. ಆದ್ರೆ ನಾವೇನ್ ಮಾಡ್ತೇವೆ, ಒಂದೊಂದು ಗಲ್ಲಿ ಒಳಗೆ ನಿಂತ್ಕೊಂಡ 4 ಮಂದಿ 5 ಮಂದಿ ನಿಂತ್ಕೊಂಡ ಹೋರಾಟ ಮಾಡ್ತೇವೆ ನಾವು. ಆದ್ರೆ ನಮ್ಮ ಬೇಡಿಕೆ ಈಡೇರಿಸಲೇಬೇಕು. ನಾವು ಅದಕ್ಕೆ ಹೇಳ್ತಾ ಇದ್ದೇವು, ನೀವು ನಮ್ಮ ವಂತಿಗೆ ಹಣ ಅದ, ನಮ್ಮ ವಂತಿಗೆ ಹಣದಿಂದಲೇ ನಮಗೆ ಪೆನ್ಷನ್ ಕೊಡುವುದದ. ನಿಮ್ಮ ಹತ್ರ ನಮ್ಮ ಹಣ ಸರ್ಪ್ಲಸ್ ಅಂತೇಳಿ ಲಕ್ಷಾಂತರ ಕೋಟಿ ಹಣ ನಿಮ್ಮ ಹತ್ರ ಅದ. ಆದ್ರೆ ನೀವು ಈ ನಮ್ಮ ಬಡ ಪಿಂಚಣಿದಾರರಿಗೆ ಪೆನ್ಷನ್ ಕೊಡ್ತಾ ಇಲ್ಲ, ಹೆಚ್ಚು ಮಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ.
ಇದ್ರೊಳಗೆ ಇಷ್ಟೇ ಇದು ಹಿಂಗೆ ಅಂತಾರ. ಯಾವ ಮೂರ್ಖ ಈ ಬಡ DA ಇರ್ಲಾರ್ದ ಪೆನ್ಷನ್ ಅನ್ನ ಮಾಡ್ತಾನ? ಅವ ಹೆಂಗಿರ್ಬೇಕು? ಸರ್ಕಾರ ಸಂವಿಧಾನ ಅಂತ ಹೇಳ್ತೈತಿ, ಹೆಂಗ್ ಹೇಳ್ತಿರ್ಬೇಕು? ಇದನ್ನೆಲ್ಲ ನಾವು ಎಲ್ಲರೂ ವಿಚಾರ ಮಾಡ್ಬೇಕು ಜನ. ಇವತ್ತಿನ ದಿವಸ ರಾಜಕಾರಣಿಗಳಿಗೆ ಪಿಂಚಣಿ ಅದ, ಲಕ್ಷ ಲಕ್ಷ ಹಣ ಪಿಂಚಣಿ ಅದ. ಅವ್ರಿಗೆ ಒಂದ್ಸಲ MLA ಒಂದೇ ತಿಂಗಳಿದ್ರೆ ಆಯ್ತು ಅವ್ರ ಪೆನ್ಷನ್ 50,000. ಎರಡನೇ ಸಲ MLA ಆಗ್ತಾರ ಮತ್ತ 50,000 ಪೆನ್ಷನ್. ಮೂರನೇ ಸಲ ಆಗ್ತಾರ 7 8 ಸಲ ಆಗ್ತಾರ. ನಮ್ಮ ಜಿಗಜನಿಗೆ ಸಾಹೇಬರಿಗೆ 7 ಲಕ್ಷ ಪೆನ್ಷನ್ ಅದ ಅಂತ ಸ್ವತಃ ಅವರೇ ಹೇಳ್ಯಾರ. ನೋಡ್ರಿ ನಾವ್ ಏನ್ ಮಾಡ್ತೇವೆ ಅಂತ ಹೇಳ್ರಿ, ರಾಜಕಾರಣಿಗಳು ಏನ್ ಆಗ್ತಾ ಇದಾರ ಅಂತಾಳೆ ನೋಡ್ರಿ. ಸರ್ಕಾರ ಇವತ್ತಿನ ದಿವಸ ನಮಗೆಲ್ಲರಿಗೂ ರೈತ ದೇಶದ ಬೆನ್ನೆಲುಬು ಅಂತಾರ, ಕಾರ್ಮಿಕ ದೇಶ ಕಟ್ಟುವವ ಅಂತಾರ. ಈ ರಾಜಕಾರಣಿಗಳು ನಾವು ಸಮಾಜ ಸೇವೆ ಮಾಡ್ತೇವೆ ಅಂತಾರ. ನೋಡ್ರಿ ಯಾರಿಗೆ ಬೆಲೆ ಅದ ನೋಡ್ರಿ. ರೈತರು ಮೊನ್ನೆ ಕಬ್ಬಿನ ಹೋರಾಟ ಮಾಡಿದ್ರು, ಅವರಿಗೆ ಬೆಲೆ ಹೆಚ್ಚಿಸ್ಬೇಕಾದ್ರ ಯಾರು ಇರ್ಬೇಕು ಅಂತಂದ್ರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಅದಾರ. ಅವ್ರ ಕೈವಾಡದಿಂದ ಅದು 3,200 3,300 ಆಗಿದೆ ಇವತ್ತಿನ ದಿವಸ. ಅದೇ ರೀತಿ ನಮ್ಮ ಪೆನ್ಷನ್ದೊಳಗನು ನಮ್ಮ ಪೆನ್ಷನ್ ಹಣ ಸರ್ಪ್ಲಸ್ ಇದ್ದಂತ ಹಣ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ಕೋತಾರ ಸರ್ಕಾರ. ಆದ್ರೆ ನಮಗ ಇವತ್ತಿನ ದಿವಸ 1,000 2,000 ಪಿಂಚಣಿ ಒಳಗ ಜೀವನ ಮಾಡ್ಲಿಕ್ಕೆ ಬಿಟ್ಟಾರ. ಇವತ್ತಿನ ದಿವಸ ವೃದ್ಧರಿಗೆ ಅನ್ಯಾಯ ಮಾಡ್ತಾ ಇದಾರ. ನಾವು ಹೋರಾಟ ಮಾಡ್ತಾ ಮಾಡ್ತಾ 10 ವರ್ಷ ಆಯ್ತು ಇವತ್ತಿನ ದಿವಸ. ಅಂದ್ರೆ ನಾವು 60 10 70 ವರ್ಷ ದಾಟ್ತಾ ಇದ್ದೇವೆ ಎಲ್ಲರೂ. ಅಂದ್ರೆ ನಮಗ ಸತ್ತ ಮೇಲೆ ಪೆನ್ಷನ್ ಹೆಚ್ಚು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವ್ರದ್ದು. ಅದ್ರ ಸಲುವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ವೃದ್ಧರಿಗೆ ಅನ್ಯಾಯ ಮಾಡಿದ್ರ ಈ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. भाई जरा शांत हो जाओ, भाई जरा शांत हो जाओ। मैं यानी मकानदार EPS 95 पिंचनी का मैं भी एक साथी हूँ। मैं मैकेनिक में 35 साल मैंने सर्विस की है। आज मुझे भी पेंशन सिर्फ जो है 2,000 मिलती है। हमारा जो कॉन्ट्रीब्यूशन हुआ है वो हर महीना 541 और जो है 1250 हमने कॉन्ट्रीब्यूशन दिया है। फिर भी आज हमको हुकूमत वाले इतना सता रहे हैं कि आज गरीबों का, ये हमारे मोहताजों का जो है हक मार कर जो है अपनी पेंशन को बढ़ा रहे हैं, मगर हमारे पेंशन को नहीं बढ़ा रहे हैं। इसलिए आज इस जो है ये माध्यम के तरफ से मैं ये नरेंद्र मोदी साहब को और जो है मनसुख मांडविया साहब को और हमारे यहाँ के जो है सिद्धरामैया जी को, इन सबको हाथ जोड़ के विनती करता हूँ, हमारे गरीबों की, हमारे जो बूढ़े लोगों की आवाज को सुनो। ये आवाज हमारी दिल्ली तक जाएगी। अगर ये आवाज न सुनेंगे तो आने वाले महीने में दिसंबर 3 और 4 दिल्ली चलो कार्यक्रम हमने रखा है। जब तक हमारा काम हो गया तो हम खुशी मनाएंगे, आपके दुआएं हमारे साथ रहेंगे। अगर काम नहीं हुआ तो 3 और 4 पूरी दिल्ली में जो है चाहे जेल भरो कोई परवाह नहीं, सब जेल भरेंगे। हमारे को अरेस्ट कर लेके जाने परवाह नहीं है। हमारे हक के लिए हम तो मर जाएंगे, हमारे भाइयों को आने वालों को फीस नहीं मिलेगी, तो हमारे आने वालों को पैसा मिलेगा। इसलिए जो हम दुआ करते हैं भगवान से, वो अल्लाह से दुआ करते हैं कि भगवान हमारे जो है इन बातों को सुन ले, आपके माध्यम के जरिए से आप ये आवाज हमारी दिल्ली तक पहुंचाए। मैं सारे माध्यम वालों का, सारे जो पेपर वालों न्यूज वालों का शुक्रिया अदा करता हूं कि आप हमारी आवाज वहां तक पहुंचाए। आवाज दो, हम एक है, आवाज दो, हम एक है, आवाज दो, हम एक है। मेरा नाम है यानी मकानदार, मैं बागलकोट डिपो में मैकेनिक बोल के काम करता था। मैं भी सिर्फ जो है 2,000 पेंशन ले रहा हूँ।